2 ತಾಸು ಆಗ್ತಾ ಇದೆ. ಹಸಿವು ನಿಮ್ಮೆಲ್ಲರಿಗೂ, ನನಗೂ ಕೂಡ. ಹಸಿವಿನ ಜನರ ಮುಂದೆ ನಿಂತುಕೊಂಡು ಮತ್ತು ಹುಲಿಯ ಮುಂದೆ ನಿಂತುಕೊಳ್ಳೋದು ಬಹಳ ಕಷ್ಟ ಸಾಧ್ಯದ ಕೆಲಸ. ಬಹಳಷ್ಟು ಜನರು ಭಾಷಣಗಳನ್ನು ಮಾಡಿದ್ದಾರೆ. ಈ ಸಭೆಯಲ್ಲಿ ನನಗೆ ಬಹಳ ಸಂತಸ ತಂದಿರತಕ್ಕಂಥ ವಿಷಯ ಅಂದ್ರೆ, ಪ್ರಪಂಚದ ಜನಸಂಖ್ಯೆಯಲ್ಲಿ 50% ಮಹಿಳೆಯರು ಪ್ರಪಂಚದಲ್ಲಿ ಭಾರತ ದೇಶದಲ್ಲಿದ್ದಾರೆ. ನಮ್ಮ ಹೆಣ್ಣು ಮಕ್ಕಳನ್ನ ಮಾತ್ರ ನಾವು ಇಲ್ಲಿವರೆಗೆ ಗೃಹ ಕೆಲಸಕ್ಕೆ ಮಾತ್ರ ಸೀಮಿತ ಮಾಡಿಕೊಂಡಿದ್ದೀವಿ. ಆದರೆ ಇವತ್ತು ಅವರಲ್ಲಿ ಬದಲಾವಣೆಗಳನ್ನು ನಾವು ನೋಡ್ತಾ ಇದ್ದೀವಿ. ನ್ಯಾಯಾಲಯದಲ್ಲಿ ನ್ಯಾಯಾಧೀಶನಿ ಹೆಂಗಸು, ಕಾರ್ಯಾಂಗದಲ್ಲಿ ಕಾರ್ಯಾಂಗ ಮಾಡತಕ್ಕಂತಹ ಅಧಿಕಾರಿ ಹೆಂಗಸು, ವಕೀಲ ವೃಂದದಲ್ಲಿ ವಕೀಲಿ ಕೆಲಸ ಮಾಡತಕ್ಕಂಥದ್ದು ಹೆಂಗಸು, ರಾಜಕೀಯದಲ್ಲಿ ಕಳೆದ ವರ್ಷ ಸಂವಿಧಾನಕ್ಕೆ ತಿದ್ದುಪಡಿ ತಂದು 36% ನಿಮಗೆ ಹೆಣ್ಣು ಮಕ್ಕಳಿಗೆ ರಿಸರ್ವೇಶನ್ ಕೊಡ್ತೀವಿ ಅಂತ ಹೇಳಿ ಸಂವಿಧಾನಕ್ಕೆ ತಿದ್ದುಪಡಿ ಆಳುವ ಪಕ್ಷ ತಂದಿದ್ದಾರೆ. ಈ ಸಭೆಯಲ್ಲಿ ಕೂಡ ಬಹಳಷ್ಟು ಜನರು ಹೆಣ್ಣು ಮಕ್ಕಳಿದ್ದಾರಲ್ಲ, ಆದ್ರಿಂದ ಅದು ನನಗೆ ಸಂತಸ ತಂದಿದೆ. ನಾನು ಯಾವಾಗಲೂ ಹೇಳ್ತಿರ್ತೀನಿ, ಪುರುಷ ಪ್ರಧಾನವಾದ ಸಮಾಜದ ವ್ಯವಸ್ಥೆಯಲ್ಲಿ ಹ್ಯೂಮನ್ ರೈಟ್ಸ್ ಡಿಕ್ಲರೇಷನ್ ಕಾಯ್ದೆ 1948ರಲ್ಲಿ ಮಹಿಳೆಗೆ ಸ್ಥಾನಮಾನವನ್ನು ಕೊಡ್ತಕ್ಕಂಥದ್ದನ್ನು ನಾವು ಯೋಚನೆ ಮಾಡಬೇಕಾಗಿದೆ. ಅದನ್ನ ಅನುಸರಿಸಿ ಸಂವಿಧಾನದಲ್ಲಿ 14ನೇ ಮತ್ತು 15ನೇ ಅನುಚ್ಛೇದದಲ್ಲಿ ಮೂಲಭೂತ ಹಕ್ಕುಗಳಲ್ಲಿ ಬಹಳ ಸ್ಪಷ್ಟವಾಗಿ ನಮೂದಿಸಿದ್ದಾರೆ. ಸಮಾನತೆ, ಸಮಾನ ಅವಕಾಶ ಎಲ್ಲ ವರ್ಗದ ಜನ, ಜಾತಿಯ ಜನ, ಲಿಂಗದ ಜನರಿಗೆ ಕೊಡಬೇಕು ಅಂತ. 78 ವರ್ಷ ಸ್ವತಂತ್ರ ಭಾರತ ದೇಶದ ಆಡಳಿತದಲ್ಲಿ ಬೇರೆ ಬೇರೆ ರಾಜಕೀಯ ಪಕ್ಷಗಳೆಲ್ಲವೂ ಕೂಡ ಆಡಳಿತವನ್ನು ಮಾಡಿ ಹೆಣ್ಣು ಮಕ್ಕಳಿಗೆ ಸಮಾನತೆಯನ್ನೇ ನೀಡಲಿಲ್ಲ. ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಹಿಂದುಳಿದ ಜನರು ಕೂಡ ಸಮಾನತೆ, ಆರ್ಥಿಕ ಸಮಾನತೆ ಸಿಗಲಿಲ್ಲ. ಇದು ಈ ದೇಶದ ದುರಂತ. ಬಂಧುಗಳೇ, ಹೋರಾಟ ಬಹಳ ಮುಖ್ಯ. ಸ್ವತಂತ್ರ ತಂದಿರೋದಕ್ಕೆ ಹೋರಾಟ. ಇವಾಗ ಪ್ರಜಾಪ್ರಭುತ್ವ ಬಂದ ಮೇಲೆ 2ನೇ ಹಂತದ ಹೋರಾಟ ನಾವು ಮಾಡಬೇಕಾಗಿರ್ತಕ್ಕಂಥ ಪರಿಸ್ಥಿತಿ ಸಂವಿಧಾನದ ಆಡಳಿತದಲ್ಲಿ ಮೂಲಭೂತ ಹಕ್ಕುಗಳು, ನಿರ್ದೇಶ ತತ್ವಗಳು ಸಮಸ್ತ ಜನರಿಗೆ ಸಂವಿಧಾನದಲ್ಲಿ ಅಂದಿನ ಅಂಬೇಡ್ಕರ್, ಆರ್ಕಿಟೆಕ್ಟ್ ಆಫ್ ದಿ ಕಾನ್ಸ್ಟಿಟ್ಯೂಷನ್, ಸಂವಿಧಾನದ ಶಿಲ್ಪಿ ನಮಗೆ ಕೊಟ್ಟು ಹೋಗಿದ್ದಾರೆ. ಸಂವಿಧಾನದ ಅಡಿಯಲ್ಲಿ ರಾಜಕೀಯ ಪಕ್ಷಗಳನ್ನು ಗುರುತಿಸಿದ್ದಾರೆ. ರಾಜಕೀಯ ಪಕ್ಷಗಳ ಪ್ರತಿನಿಧಿಗಳು ಭಾರತ ಸರ್ಕಾರ, ರಾಜ್ಯ ಸರ್ಕಾರ ಮತ್ತು ಸ್ಥಳೀಯ ಸಂಸ್ಥೆಗಳಿಗೆ ಆಯ್ಕೆಯಾಗಿ ನಮ್ಮೆಲ್ಲರನ್ನು ಆಡಳಿತ ಮಾಡತಕ್ಕಂತಹ ಅಧಿಕಾರದ ಒಂದು ಚುಕ್ಕಾಣಿಯನ್ನು ಅವರಿಗೆ ನಾವು ನೀಡಿದ್ದೀವಿ. 78 ವರ್ಷಗಳ ಸ್ವತಂತ್ರ ಭಾರತ ದೇಶದಲ್ಲಿ ಭಾರತ ದೇಶ ಬಹಳ ಅಮೋಘವಾಗಿರ್ತಕ್ಕಂಥ ರಾಷ್ಟ್ರ. ಭೂಮಿ ಇದೆ, ನದಿಗಳಿವೆ, ಅರಣ್ಯ ಪ್ರದೇಶಗಳಿವೆ, ಒಳ್ಳೆಯ ಹೃದಯವಂತಿಕೆ ಇರ್ತಕ್ಕಂಥ ಜನರಿದ್ದಾರೆ. ಯಾವುದಕ್ಕೆ ಕೊರತೆ ಇದೆ? ಯಾವುದಕ್ಕೂ ಕೊರತೆ ಇಲ್ಲ.
ಕೊರತೆ ಇರುವುದು ಈ ಭ್ರಷ್ಟ ರಾಜಕಾರಣಿಗಳು ಪ್ರತಿನಿಧಿಗಳಾಗಿ ನಮ್ಮನ್ನು ಆಳ್ತಾ ಇರ್ತಕ್ಕಂಥದ್ದೇ ಬಹಳ ದುಷ್ಟ ಆಡಳಿತ. ಈ ಭ್ರಷ್ಟತೆ ನಮ್ಮ ನ್ಯಾಯಾಂಗಕ್ಕೂ ಕೂಡ ಹಬ್ಬುತ್ತಾ ಇದೆ. ಇವಾಗ ಸರಿಯಿಲ್ಲ ಪರಿಸ್ಥಿತಿ. ಒಬ್ಬ ಜವಾಬ್ದಾರಿಯುತವಾದ ನಿವೃತ್ತ ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯಾಗಿ ಮಾತನ್ನ ಬಹಳ ದುಃಖದಿಂದ, ಬಹಳ ವೇದನೆಯಿಂದ ನಿಮ್ಮ ಮುಂದೆ ನಾನು ಹಂಚಿಕೊಳ್ತಕ್ಕಂಥ ಒಂದು ಪ್ರಸಂಗ ನನಗೆ ಒದಗಿ ಬಂದಿದೆ. 66% ಗ್ರಾಮೀಣ ಪ್ರದೇಶದಲ್ಲಿ ರೈತರು, ಕೃಷಿ ಕಾರ್ಮಿಕರು ಇರ್ತಕ್ಕಂಥ ರಾಷ್ಟ್ರ ನಮ್ಮದು. ಪ್ರಪಂಚದಲ್ಲೇನೆ 3ನೇ ಪ್ರಪಂಚದ ರಾಷ್ಟ್ರವಾಗಿ ಅಭಿವೃದ್ಧಿ ಮತ್ತು ಪ್ರಗತಿಯನ್ನ ಮಾಡ್ತಾ ಇರ್ತಕ್ಕಂಥ ರಾಷ್ಟ್ರ ಭಾರತ ದೇಶ. 66% ರೈತರು, ಕೃಷಿ ಕಾರ್ಮಿಕರು, ನೀವು ಅನ್ನದಾತರು. ನಮಗೆ ಕೃಷಿ ಆಧಾರದ ಮೇಲೆ ಒಂದು ಆರ್ಥಿಕ ಸ್ವಾವಲಂಬನೆ ಇರತಕ್ಕಂಥ ರಾಷ್ಟ್ರ ಭಾರತ ದೇಶ. ಪ್ರಜಾಪ್ರಭುತ್ವ ಅಂತ ಹೇಳಿದ್ರೆ ಪ್ರಜೆಗಳಿಂದ, ಪ್ರಜೆಗಳಿಗಾಗಿ, ಪ್ರಜೆಗಳಿಗೋಸ್ಕರ ಇರ್ತಕ್ಕಂಥದ್ದು ಪ್ರಜಾಪ್ರಭುತ್ವ. ಸಂವಿಧಾನದ ಅಡಿಯಲ್ಲಿ ಪ್ರಜಾಪ್ರಭುತ್ವದ, ಸಂಸದೀಯ ಪ್ರಜಾಪ್ರಭುತ್ವದ ಆಡಳಿತವನ್ನ ಸಮಸ್ತ ಜನರಿಗೆ ನೀಡಬೇಕಾಗಿರೋದು. ಇಲ್ಲಿ ನಾವು ನೆರೆದಿರ್ತಕ್ಕಂಥದ್ದು ಇಂದಿನ ಸರ್ಕಾರ, ಅದು ಕಾಂಗ್ರೆಸ್ ಪಕ್ಷದಿಂದ ಆಗಿರಬಹುದು, ಬೇರೆ ಪಕ್ಷದಿಂದ ಆಗಿರಬಹುದು. ಒಂದು ವೃಷಭಾವತಿ ಕೊಳಚೆ ನೀರು ತಡೆಯುವ ಜಾಗೃತಿ ಸಮಿತಿ ಅಂದ್ರೆ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಮೆಜಾರಿಟಿ ರೂಲ್ ಇರಬೇಕಾಗಿದೆ. ಗ್ರಾಮೀಣ ಪ್ರದೇಶದಲ್ಲಿ ಬದುಕ್ತಿರ್ತಕ್ಕಂಥ ನಾವೆಲ್ಲರೂ ಕೂಡ ರೈತರು, ಕೃಷಿ ಕಾರ್ಮಿಕರು ಮೆಜಾರಿಟಿ ಅಲ್ವಾ? 66% ಮೆಜಾರಿಟಿ ಅಲ್ವಾ? 66% ಮೆಜಾರಿಟಿ ಇರುವಾಗ ಸರ್ಕಾರದ ಜವಾಬ್ದಾರಿ ಕುಡಿಯುವ ನೀರನ್ನು ಕೊಡಬೇಕು ರೈತರಿಗೆ ಅಥವಾ ನಿವಾಸಿಗಳಿಗೆ. ಕುಡಿಯುವ ನೀರು ಕೊಡ್ತಕ್ಕಂಥದ್ದು ಮಾನವೀಯ ಹಕ್ಕು ಅಂತೇಳಿ ಸರ್ವೋಚ್ಚ ನ್ಯಾಯಾಲಯದ ತೀರ್ಪುಗಳು ನಾವು ನೀಡಿದ್ದೀವಿ. ತೀರ್ಪುಗಳು ನೀಡಿರ್ತಕ್ಕಂಥ ತೀರ್ಪುಗಳು ಸರ್ಕಾರದ ಮೇಲೆ ಬೈಂಡಿಂಗ್ ಇದೆ. ಕುಡಿಯುವ ನೀರು, ಶುದ್ಧ ಕುಡಿಯುವ ನೀರನ್ನು ಕುಡಿಯೋದು ಬದಲು ಕೊಳಚೆ ನೀರನ್ನು ಕೊಡುತ್ತಿದ್ದರೆ ನಿಮಗೆ ನಾಚಿಕೆ ಆಗಲ್ವಾ ಅಂತ ಪ್ರಶ್ನೆ ಕೇಳಬೇಕಾಗಿದೆ. ಇದಕ್ಕೆ ಹೋರಾಟ. ರೈತರದ್ದು ಬೇಡಿಕೆ ಇದೆಯಾ? 20% ಇರ್ತಕ್ಕಂತಹ ಜನ, ನಮ್ಮನ್ನು ಆಳ್ತಕ್ಕಂಥ ಅಧಿಕಾರಿಗಳು 5 ವರ್ಷಕ್ಕೆ ಒಮ್ಮೆ ಪೇ ಕಮಿಷನ್ ನೇಮಕ ಮಾಡ್ತಾರೆ. ಪ್ರತಿ ಚುನಾವಣೆ ಬಂದರೆ ಅದಕ್ಕೆ ಮೊದಲು ಡಿಎ ಜಾಸ್ತಿ ಮಾಡ್ತಾರೆ. ರಾಜ್ಯ ಸರ್ಕಾರಗಳು ಮಾಡ್ತವೆ, ಭಾರತ ಸರ್ಕಾರವನ್ನು ಮಾಡ್ತದೆ. ನನಗೂ ಕೂಡ ಆ ಡಿಎ ಪರಿಷ್ಕರಣ 5% ಚುನಾವಣೆಯ ನಾಳೆ 1 ತಿಂಗಳಿದ್ರೆ ನಮಗೆ ಕೊಡ್ತಾ ಇದ್ದಾರೆ. ರೈತರು ನೀವೇನಾದರೂ ಬೇಡಿಕೆ ರಾಜ್ಯ ಸರ್ಕಾರದ ಮೇಲೆ ಆಗಲಿ, ಭಾರತ ಸರ್ಕಾರದ ಮೇಲೆ ಆಗಲಿ ಏನಾದರೂ ಬೇಡಿಕೆ ಪಟ್ಟಿ ಕೊಡ್ತೀರಾ ನೀವು? ಇಲ್ವಲ್ಲ. ನಿಮ್ಮ ಭೂಮಿಯನ್ನು ಕಸಿಯೋದಕ್ಕೆ ರಿಯಲ್ ಎಸ್ಟೇಟ್ ದಾಂಧಲೆ ನಡೀತಾ ಇದೆ ಈ ದೇಶದಲ್ಲಿ. ಯಾರು ಇವರಿಗೆ ಅಧಿಕಾರ ಕೊಟ್ಟಿದ್ದೀ? ಅಧಿಕಾರನ ತಲಾಂತರಗಳಿಂದ, ಶತಮಾನಗಳಿಂದ ಭೂಮಿ ಮೇಲೆ ಆಧಾರ ಪಟ್ಟು ಬೆವರು ಸುರಿಸಿ ರಾತ್ರಿ ಹಗಲು ಕೆಲಸ ಮಾಡಿ ದವಸ ಧಾನ್ಯಗಳನ್ನು ಬೆಳೆದು ಹಾಲು ಉತ್ಪಾದನೆ ಮಾಡಿ ವಸ್ತ್ರದ ಸಿಲ್ಕ್ ಅನ್ನು ತಯಾರು ಮಾಡಿ ನಗರವಾಸಿಗಳಿಗೆ, ರಾಜಕಾರಣಿಗಳಿಗೆ, ನಮ್ಮಂತಹ ಜನರಿಗೆ ಬೆಳಗ್ಗೆ ಮುಂಜಾನೆ ಬೆಡ್ ಕಾಫಿಯಿಂದ ಹಿಡಿದು ರಾತ್ರಿ ಊಟ ಮಾಡುವವರೆಗೆ ನಿಮ್ಮ ಶ್ರಮ ಅದು ಪ್ರತಿಯೊಂದು ಕಾಳಿನಲ್ಲಿ ಇದೆ ಅಂತಕ್ಕಂಥದ್ದನ್ನು ಮರೆತು ಬಿಟ್ಟು ನಮ್ಮನ್ನು ಆಳ್ತಕ್ಕಂಥ ರಾಜಕಾರಣಿಗಳಿಗೆ ನಾವು ಉತ್ತರ ನೀಡಬೇಕಾಗಿದೆ.